ಹೆಲೋ ಎವ್ರಿವನ್. 48ನೇ ಪ್ರಶ್ನೆಯನ್ನ ನೋಡೋಣ. ಸಾಮಾನ್ಯವಾಗಿ ಪರಿಸರದಲ್ಲಿ ಕಾರ್ಬನ್ ಪರಮಾಣುಗಳ ಪರಸ್ಪರ ಜೋಡಣೆಯಿಂದ ಹೆಚ್ಚಿನ ಸಂಖ್ಯೆಯ ಸಂಯುಕ್ತಗಳು ದೊರೆಯುತ್ತವೆ. ಹಾಗಾದರೆ ಕಾರ್ಬನ್ ಪರಮಾಣುಗಳು ಪರಸ್ಪರ ಜೋಡಣೆಯಾಗುವ ಗುಣವನ್ನು ಏನೆಂದು ಕರೆಯುತ್ತಾರೆ? ಈ ತರ ಕಾರ್ಬನ್ ಪರಮಾಣುಗಳು ಒಂದು ಕಾರ್ಬನ್ ಇನ್ನೊಂದು ಕಾರ್ಬನ್ ಪರಮಾಣುವಿನ ಜೊತೆಗೆ ಬಂಧವನ್ನ ಉಂಟು ಮಾಡಿ ದೊಡ್ಡ ಅಣುವನ್ನ ಕೊಡುವಂತಹ ಪ್ರಕ್ರಿಯೆಯನ್ನ ಕೆಟನೀಕರಣ ಅಂತ ಕರೀತಾರೆ. ಈ ಒಂದು ಪ್ರಕ್ರಿಯೆಗೆ ಕೆಟನೀಕರಣ ಅಂತ ಹೆಸರು. ಸೊ ಎಗೆ ಉತ್ತರ ಕೆಟನೀಕರಣ. ಬಿ, ಈ ಗುಣ ಬೇರೆ ಧಾತುಗಳಿಗಿಂತ ಕಾರ್ಬನ್ ಪರಮಾಣುಗಳಲ್ಲಿಯೇ ಏಕೆ ಹೆಚ್ಚಾಗಿದೆ? ಯಾಕೆ ಅಂತ ಅಂದ್ರೆ ಕಾರ್ಬನ್ ಇನ್ನೊಂದು ಕಾರ್ಬನ್ನ ಜೊತೆಗೆ ಬಂಧವನ್ನ ಉಂಟು ಮಾಡಿ ಒಂದು ಸಬಲವಾದಂತಹ ಸಂಯುಕ್ತದ ರಚನೆಗೆ ಕಾರಣ ಆಗತ್ತೆ. ಇದರಲ್ಲಿ ಸ್ಥಿರವಾದ ಮತ್ತೆ ಪ್ರಬಲವಾದಂತಹ ಸಂಯುಕ್ತಗಳ ರಚನೆ ಕಾರ್ಬನ್ ಕಾರ್ಬನ್ ಬಂಧದಿಂದ ಮಾತ್ರ ಸಾಧ್ಯ ಆಗೋದಕ್ಕೆ ಹಲವಾರು ಕಾರ್ಬನ್ಗಳು ಸೇರ್ಕೊಂಡು ದೊಡ್ಡ ದೊಡ್ಡ ಅಣುಗಳನ್ನ ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಈ ಒಂದು ಕೆಟನೀಕರಣ ಅತಿ ಹೆಚ್ಚು ಕಂಡು ಬರೋದು ಕಾರ್ಬನ್ಗಳಲ್ಲಿ. ಯಾಕೆ ಅಂತ ಅಂದ್ರೆ ಅದು ಪ್ರಬಲ ಮತ್ತೆ ಸ್ಥಿರವಾದಂತಹ ಸಂಯುಕ್ತಗಳ ರಚನೆಗೆ ಕಾರಣ ಆಗತ್ತೆ. ಆದ್ರಿಂದಾಗಿ ಈ ಒಂದು ಕೆಟನೀಕರಣ ಕಾರ್ಬನ್ ನಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅನ್ನೋದನ್ನ ನಾವು ನೋಡಬಹುದು. ಇನ್ನು ಕಾರ್ಬನ್ ಪರಮಾಣುಗಳು ಹೊಂದಿರಬಹುದಾದ ಜೋಡಣೆಗಳನ್ನ ಹೆಸರಿಸಿ. ಉದ್ದ ಸರಪಳಿ ಜೋಡಣೆಯನ್ನ ನಾವು ನೋಡಬಹುದು. ಕವಲುಗಳಾಗಿ ಜೋಡಿಸ್ಕೊಂಡಿರೋದನ್ನ ನಾವು ನೋಡಬಹುದು. ಹಾಗೆ ಉಂಗುರ ರಚನೆಯನ್ನ ನೋಡಬಹುದು. ಈ 3 ಬಗೆಯ ರಚನೆ ಕಾರ್ಬನ್ ಪರಮಾಣುಗಳು ಹೊಂದಿರಬಹುದಾದಂತಹ ಜೋಡಣೆಗಳಾಗಿದೆ. ಉದ್ದ ಸರಪಳಿ ಅಂತ ಅಂದ್ರೆ ಉದ್ದಕ್ಕೆ ಒಂದ್ರ ಪಕ್ಕ ಒಂದು ಹೀಗೆ ಉದ್ದ ರಚನೆಯನ್ನ ಮಾಡ್ಕೊಂಡು ಹೋಗೋದು. ಇನ್ನು ಕವಲು ಅಂತ ಅಂದ್ರೆ ಈ ರೀತಿಯಾಗಿ ಮಧ್ಯದಲ್ಲಿ ಎಲ್ಲೋ ಹೀಗೆ ಆಗೋದು, ಅಥವಾ ಈ ರೀತಿಯಾಗಿ ಮತ್ತೆ ಅದು ಕವಲೊಡ್ದಂಗೆ ಇರತ್ತೆ. ಅದನ್ನ ಕವಲು ರಚನೆ ಅಂತ ಕರೀತಾರೆ. ಇನ್ನು ಉಂಗುರ ರಚನೆ ಅಂತ ಅಂದ್ರೆ ಈ ರೀತಿಯಾಗಿ ಸೈಕ್ಲೋಹೆಕ್ಸೇನ್ ನ ರಚನೆ ಅಥವಾ ಈ ರೀತಿಯಾದಂತಹ ರಚನೆ, ಹೀಗೆ ರಚನೆ ಇರುತ್ತೆ. ಈ ರೀತಿಯಾದಂತ ಅಂದ್ರೆ ಈ ಕಾರ್ನರ್ ಗಳಲ್ಲಿ ಕಾರ್ಬನ್ ಪರಮಾಣು ಇರುತ್ತೆ. ಇದೆಲ್ಲ ಉಂಗುರ ರಚನೆ ಆಗಿರುತ್ತೆ. ಈ 3 ಬಗೆಯ ರಚನೆಯನ್ನ ನಾವು ಕಾರ್ಬನ್ ಪರಮಾಣುವಿನ ಸಂಯುಕ್ತಗಳಲ್ಲಿ ನೋಡಬಹುದಾಗಿದೆ.